ನಮಸ್ಕಾರ ಕಲಾ. ನಮಸ್ಕಾರ. ಹರೇ ಕೃಷ್ಣ. ಹರೇ ಕೃಷ್ಣ. ಕಲಾ, ಇವತ್ತಿಂದ ನಾವು ಭಗವದ್ಗೀತಾ ಭಗವದ್ಗೀತಾ ಬಗ್ಗೆ ಇರುವಂತ ಡೌಟ್ಸು, ಮತ್ತೆ ಭಗವದ್ಗೀತಾನ ಹೇಗೆ ಅರ್ಥ ಮಾಡ್ಕೊಬೇಕು, ಹೇಗೆ ಮಾಡಬೇಕು, ಅದಾದ್ಮೇಲೆ ನೀವು ಭಗವದ್ಗೀತಾನ ಪೂರ್ತಿ ಎಕ್ಸ್ಪ್ಲೇನ್ ಕೂಡ ಮಾಡ್ತೀರಾ. ಸೊ ನಾನು ನಿಮ್ಮ ಜೊತೆ ಕಲಿತಾ ಇದ್ದೀನಿ. ಇವತ್ತಿಂದ ಈ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಮತ್ತೆ ಇದನ್ನ ನಾವು ಎಲ್ಲರ ಹತ್ರ ಶೇರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಯಾಕೆ ಅಂದ್ರೆ ಎಷ್ಟೋ ಜನಕ್ಕೆ ಸೇಮ್ ಕ್ವಶನ್ಸ್ ಇರುತ್ತೆ, ಸೇಮ್ ಡೌಟ್ಸ್ ಇರುತ್ತೆ. ಇದೆಲ್ಲ ಅವ್ರಿಗೂ ಕೂಡ ಕ್ಲಿಯರ್ ಆಗ್ಲಿ ಅನ್ನೋದು ನನ್ನ ಇಂಟೆನ್ಷನ್. ಓಕೆ. ಖಂಡಿತ ಖಂಡಿತ. ಶೋರ್. ಕಲಾ ಅವ್ರ ಬಗ್ಗೆ ನಾನು ಮತ್ತೆ ಹೇಳ್ತೀನಿ ಎಷ್ಟೋ ವಿಷಯಗಳು. ಫಸ್ಟ್ ಒಂದ್ ಹೇಳ್ಬೇಕು ಅಂದ್ರೆ, ಅವ್ರು ಇಸ್ಕೋನಲ್ಲಿ ಗೀತಾ ಭಗವದ್ಗೀತಾನ ಹೆಣ್ಮಕ್ಳಿಗೆ ಹೇಳ್ಕೊಡ್ತಾರೆ. ಹಾಗಾಗಿ ಅವರನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ. ಅಂಡ್ ನಾನ್ ಭಗವದ್ಗೀತಾ ಓದೋದಕ್ಕೆ ಸ್ಟಾರ್ಟ್ ಮಾಡೋದಕ್ಕೆ ಮೇನ್ ಕಾರಣ ಕೂಡ ಇವರಾದ್ರು. ಇದನ್ನ ನಾವು ಮತ್ತೆ ಮುಂದುವರ್ಸೋಣ. ಅದಕ್ಕಿಂತ ಮುಂಚೆ ಕೆಲವೊಂದು ನನಗೆ ಇರುವಂತ ಡೌಟ್ಸ್. ಓಕೆ. ಈ ಭಗವದ್ಗೀತಾ ನೀವು ಹೇಳಿದ್ರಿ ಗೀತಾ ಜಯಂತಿ ದಿನ ಸ್ಟಾರ್ಟ್ ಮಾಡಿ ಅಂತ. ನಾನು ಅವತ್ತಿಂದ ಸ್ಟಾರ್ಟ್ ಮಾಡಿದೆ. ಅದು ಸ್ಟಾರ್ಟ್ ಮಾಡುವಾಗ ನನಗೆ ಎಷ್ಟೋ ಕ್ವಶನ್ಸ್ ಬಂತು. ಆ ಕ್ವಶನ್ಸ್ ಕೇಳಲಕ್ಕಲ್ಲ. ಖಂಡಿತ ಖಂಡಿತ ಕೇಳಿ. ಓಕೆ. ಕೇಳೋಕೆ ಮುಂಚೆ ನಂದೊಂದು ಚಿಕ್ಕ ಪ್ರಾರ್ಥನೆ. ಅಂದ್ರೆ ಯಾವಾಗ್ಲೂ ನಾನು ಏನು ಎಸ್ಪೆಷಲಿ ಈ ತರ ಸ್ಪಿರಿಚುವಲ್ ಕ್ವೆಶನ್ಸ್ ಕೇಳೋಕ್ಕೂ ಮುಂಚೆ ನಾನು ಗುರುವಿನ ಆರಾಧನೆ ಮಾಡ್ತೇನೆ. ಯಾಕೆ ಅಂದ್ರೆ ಅದನ್ನು ಹೇಳ್ತೇನೆ ಯಾಕೆ ಮಾಡ್ತೇನೆ ಅಂತ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಣಂ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಣೆ. ಹರೇ ಕೃಷ್ಣ. ಹರೇ ಕೃಷ್ಣ. ಈ ಪ್ರಾರ್ಥನೆನ ಯಾಕೆ ಮಾಡೋದು ಅಂದ್ರೆ, ನಾವೆಲ್ಲ ಇಂಪರ್ಫೆಕ್ಟ್. ನಾನು ಕೂಡ ಇಂಪರ್ಫೆಕ್ಟ್, ಯಾವ್ದ್ರಲ್ಲೂ ನಾನು ಪರ್ಫೆಕ್ಟ್ ಇಲ್ಲ. ಆದ್ರೆ ಇವಾಗ ನನ್ನ ಮಾತು ಮೂಕಂ ಕರೋತಿ ವಾಚಾಲಂ. ನಾನು ಎಷ್ಟು ಮೂಕಳಾಗಿದ್ರೂ ಸ್ಪಿರಿಚುವಲ್ ನಾಲೆಜ್ ಅಲ್ಲಿ ನನ್ನ ಮೂಲಕ ಗುರು ಬಂದು ಮಾತಾಡ್ಲಿ ಅನ್ನೋ ಒಂದು ಪ್ರಾರ್ಥನೆ. ಓಕೆ, ಡೆಫಿನೆಟ್ಲಿ ಹಾಗೆ ಆಗ್ಲಿ. ಇದು ಬಹಳಷ್ಟು ಜನಕ್ಕೆ ರೀಚ್ ಆಗ್ಲಿ. ಓಕೆ. ಕಲಾ, ನಾನು ಹೇಳಿದೆ ಇಲ್ಲಿವರೆಗೂ ನಾನು ಬುಕ್ ತಂದಿಟ್ಕೊಂಡಿದ್ದೆ ಮನೆಯಲ್ಲಿ. ಆದ್ರೆ ಯಾವಾಗ್ಲೂ ನಾನು ಗೀತಾ ತೆಗ್ದಿದ್ದೀನಿ, ಓದಿದ್ರೆ ಅಷ್ಟೊಂದು ಅರ್ಥ ಆಗಿಲ್ಲ. ಹಾಗಾಗಿ ಕ್ಲೋಸ್ ಕೂಡ ಮಾಡಿ ಇಟ್ಬಿಟ್ಟಿದ್ದೆ. ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದೆ. ಇದು ಸ್ಟಾರ್ಟ್ ಮಾಡೋದಕ್ಕೆ ನನಗೆ ಮೊದಲನೇದು ಕ್ವಶನ್ ಬಂದಿದ್ದು, ನಾವು ಏನಾದ್ರೂ ರಿಚುವಲ್ಸ್ನ ಫಾಲೋ ಮಾಡ್ಬೇಕಾ? ಫಾರ್ ಎಕ್ಸಾಂಪಲ್ ಏನಾದ್ರು ದೀಪ ಇಟ್ಕೊಬೇಕಾ, ಅಗರಬತ್ತಿ ದೇವ್ರ ಪೂಜೆ ಎಲ್ಲ ಮಾಡಿ ಕೂತ್ಕೊಬೇಕಾ? ಈ ತರ ಏನಾದ್ರು ರಿಚುವಲ್ಸ್ ಕೂತ್ಕೊಳ್ಳೋದಕ್ಕಿಂತ ಮುಂಚೆ ಮಾಡ್ಬೇಕಾ? ಯಾವ ಯಾವ ತರದ ರಿಚುವಲ್ಸು ಏನು ಬೇಕಾಗೋದಿಲ್ಲ. ನಾವು ಎಲ್ಲಾದ್ರೂ ಓದಬಹುದು ಅದನ್ನ. ಆಕ್ಚುಲಿ ಯಾವಾಗಾದ್ರೂ ಓದ್ಬೋದು. ಯಾವ ತರದ ರಿಚುವಲ್ಸು ಇಲ್ಲ. ನಾವು ಅಂದ್ರೆ ಸ್ನಾನ ಮಾಡ್ಬೇಕಾ ಅಂದ್ರೆ ಸ್ನಾನ ಮಾಡ್ಕೊಂಡು ಜನರಲಿ ಓದಿದ್ರೆ, ಜನರಲ್ ನಾಲೆಜ್ ಅಂದ್ರೆ ಅಕಾಡೆಮಿಕ್ಸ್ ಕೂಡ ನಾವು ಓದೋವಾಗ ಹಾಗೆ ಓದಿದ್ರೆ ಬೆಟರ್, ಚೆನ್ನಾಗಿ ಹತ್ತುತ್ತೆ ಅಂತ ಅಷ್ಟೇನೆ ಹೊರತು ಅದ ಏನು ಈ ತರ ಸ್ನಾನ ಮಾಡಿ ದೇವ್ರ ಮನೆಯಲ್ಲೇ ಕೂತ್ಕೊಂಡು ಅಗರಬತ್ತಿ ಹಚ್ಚಿ ಆ ತರ ಎಲ್ಲ ಏನು ನೆಸೆಸಿಟಿ ಏನೂ ಇಲ್ಲ. ಓಕೆ. ನೀವ್ ಹೇಳಿದ್ರಿ ದೇವ್ರ ಮನೇಲೇನೋ ಕೂತ್ಕೊಳ್ಳೋ ಆಗಿಲ್ಲ, ಬಟ್ ಬೇರೆ ಇನ್ನೆಲ್ಲ ಲೈಕ್ ಹಾಸಿಗೆ ಮೇಲೆ ಕೂತ್ಕೊಂಡು ಓದೋದು, ಈ ತರ ಎಲ್ಲ ಮಾಡಿದ್ರೆ ಸರಿ ಹೋಗುತ್ತಾ? ಎಲ್ಲಾದ್ರೂ ಕೂತ್ಕೋಬಹುದು, ಯಾವಾಗಾದ್ರೂ ಓದಬಹುದು. ಏನಂದ್ರೆ ಇವಾಗ ನಾವು ಹಾಸಿಗೆ ಮೇಲೆ ಏನಾದ್ರೂ ಬುಕ್ ಓದಿದ್ರೆ ನಿದ್ದೆ ಬರ್ತಾ ಇರುತ್ತಲ್ವಾ. ಆ ಒಂದು ಪ್ರಾಕ್ಟಿಕಲ್ ವಿಷಯಗಳ ಬಗ್ಗೆ ಅಷ್ಟೇ ನಾವು ಯೋಚನೆ ಮಾಡಬೇಕಾದ್ದು. ಬೇರೆ ಒಂದು ಪ್ರಾಪರ್ ಜಾಗದಲ್ಲಿ ಕೂತ್ಕೊಂಡು ಓದಿದ್ರೆ ನಮಗೆ ಚೆನ್ನಾಗಿ ಅದನ್ನ ಕಾನ್ಸಂಟ್ರೇಟ್ ಮಾಡೋಕ್ಕಾಗತ್ತೆ ಅಷ್ಟೇನೆ. ಬಟ್ ಅದರ ಓದಬಾರ್ದು ಅಂತಲ್ಲ ಏನಿಲ್ಲ. ಓಕೆ. ಭಗವದ್ಗೀತಾ ಓದೋಕ್ಕಿಂತ ಮುಂಚೆ ಏನಾದ್ರು ಸಂಕಲ್ಪ ಮಾಡ್ಕೊಳ್ಳೋದು, ಅದರಿಂದ ಒಂದು ನಮ್ಮ ವಿಶ್ವಾಸನ ಫುಲ್ಫಿಲ್ ಮಾಡ್ಕೊಳ್ಳೋ ಅಂಥದ್ದು, ಈ ತರ ಆಗತ್ತಾ? ಭಗವದ್ಗೀತೆಯಿಂದ ಆಕ್ಚುಲಿ ಇದು ಯಾವ ತರದ ವ್ರತ ಅಲ್ಲ. ವ್ರತಗಳು ನಾವು ಫಾರ್ ಎಕ್ಸಾಂಪಲ್ ವರಲಕ್ಷ್ಮಿ ವ್ರತ ಮಾಡಿದ್ರೆ ನಾವು ಲಕ್ಷ್ಮಿ ನಮಗೆ ಜಾಸ್ತಿ ಬರಲಿ ಅನ್ನೋದಕ್ಕೋಸ್ಕರ ಮಾಡ್ತೀವಿ. ಅಥವಾ ಸತ್ಯನಾರಾಯಣ ಪೂಜೆ ವ್ರತ ಮಾಡಿದ್ರೆ ಅದು ವ್ರತ ಅಂದ್ರೆ ಇದೊಂದು ಇಷ್ಟಕ್ಕೋಸ್ಕರ ಮಾಡ್ತೀವಿ.
ಅಂಥ ವಿಷಯಗಳಿಗೆ ಸಂಕಲ್ಪ ಇರುತ್ತೆ. ಬಟ್ ಇದು ಭಗವದ್ಗೀತೆ ಓದೋದು ಅನ್ನೋದು ಇದು ಯಾವ ಥರದ ವ್ರತ ಅಲ್ಲ. ಸೊ ವ್ರತ ಅಲ್ದಿರೋ ಕಾರಣ ಯಾವ ಥರದ ಸಂಕಲ್ಪ ಬೇಕಾಗಿಲ್ಲ. ಓಕೆ. ಮತ್ತೆ ನಾನು ಭಗವದ್ಗೀತೆಯನ್ನ ಕಲಿಬೇಕು ಅಂದ್ರೆ ನನಗೆ ಒಬ್ರು ಗುರುವಿನ ಅವಶ್ಯಕತೆ ಇದೆಯಾ? ಅವ್ರ ಮೂಲಕನೇ ಕಲಿಬೇಕು ಅನ್ನೋದೇನಾದ್ರೂ ಇದೆಯಾ? ಆ ಎಲ್ಲ ಜಗದ್ಗುರುಂ ಕೃಷ್ಣಂ ವಂದೇ ಜಗದ್ಗುರುಂ ಅಂತ ಹೇಳ್ತಾರೆ. ಜಗತ್ತಿಗೆ ಗುರು ಕೃಷ್ಣ. ಸೊ ಕೃಷ್ಣ ಹೇಳೋ ಭಗವದ್ಗೀತಾನ ಓದ್ತಾ ಇದ್ರೆ ಆಕ್ಚುಲಿ ನೀವು ಗುರು ಹೇಳೋದನ್ನೇ ಮಾಡ್ತಾ ಇರೋದು, ಓದ್ತಾ ಇರೋದು. ಸೊ ಹಾಗಂತ ನಿಮ್ಗೆ ಗುರು ಬೇಕಾಗೋದಿಲ್ಲ ಅಂತ ಹೇಳ್ತಾ ಇಲ್ಲ. ಇವಾಗ ನೋಡಿ, ನಾನು ಮಾತಾಡೋಕೆ ಮುಂಚೆ ಕೂಡ ಗುರುವಿನ ಒಂದು ಪ್ರಾರ್ಥನೆ ಮಾಡಿದೆ. ಸೊ ನೀವು ಇಷ್ಟು ಸಿಂಪಲ್ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಅಂತ ಹೇಳಿದ್ರೂ ಸಾಕು. ಅಲ್ಲಿಂದ ಶುರು ಮಾಡ್ಕೋಬಹುದು ಓದೋದಕ್ಕೆ. ಗುರುವಿನ ಭಗವದ್ಗೀತೆ ಸ್ಟಾರ್ಟ್ ಮಾಡೋದಕ್ಕೆ ಗುರುವಿನ ಅವಶ್ಯಕತೆ ಇಲ್ಲ. ಅದಾದ್ಮೇಲೆ ಖಂಡಿತವಾಗಿ ನಮ್ಮ ಜೀವನದಲ್ಲಿ ನಮ್ಗೆ ಒಬ್ಬರು ಗುರು ಬೇಕಾಗ್ತಾರೆ. ಓಕೆ. ನೆಕ್ಸ್ಟ್ ಇವಾಗ ನಾನು ಬುಕ್ ತೆಗೆದು ಓದುವಾಗ ನಾನು ಫಸ್ಟ್ ಚಾಪ್ಟರ್ ಫಸ್ಟ್ ವರ್ಸ್ ಇದೆ ಇಲ್ಲಿಂದಾನೇ ಓದ್ಬೇಕಾ, ಅಥವಾ ಇಲ್ಲ ನಾನು ಹಿಂಗೆ ಸುಮ್ಮನೆ ಟರ್ನ್ ಮಾಡ್ತೀನಿ ಎಲ್ಲಿಂದಾದ್ರೂ ಸ್ಟಾರ್ಟ್ ಮಾಡ್ಬೋದಾ? ಆಕ್ಚುಲಿ ಆರ್ಡರ್ ಅಲ್ಲಿ ಓದೋದು ಬೆಸ್ಟ್. ಯಾಕಂದ್ರೆ ನಿಮಗೆ ಅದು ಒಂದು ಸಿಸ್ಟಮ್ಯಾಟಿಕ್ ವೇ ಅಲ್ಲಿ ಕೊಟ್ಟಿದ್ದಾರೆ ಕೃಷ್ಣ. ಸೊ ಸ್ಟಾರ್ಟಿಂಗ್ ಇಂದ ಓದೋದು ಬೆಸ್ಟ್. ಹಾಗಂತ ನೀವು ಎಲ್ಲೋ ಒಂದು ಸಡನ್ ಆಗಿ ಹೋಗ್ತೀರಾ, ಯಾರೋ ಒಬ್ರು ಒಂದು ಶ್ಲೋಕದ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಿರ್ತಾರೆ, ಕೇಳಬಾರ್ದು ಅಂತೆಲ್ಲ ಏನಿಲ್ಲ. ಫಾರ್ ಎಕ್ಸಾಂಪಲ್, ನೀವು ಭಗವದ್ಗೀತೆ ನೀವು ಫಸ್ಟ್ ಚಾಪ್ಟರ್ ಓದ್ತಾ ಇದ್ದೀರಾ, ಆಮೇಲೆ ಎಲ್ಲೋ ಹೋಗ್ತೀರಾ ಅಥವಾ ಯೂಟ್ಯೂಬಲ್ಲಿ ಏನೋ ಒಂದು ವರ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ, ಅದನ್ನ ಕೇಳಬಾರ್ದು ಅಂತೆಲ್ಲ ಏನಿಲ್ಲ. ನೀವು ಸ್ಟಾರ್ಟಿಂಗ್ ಇಂದ ಓದಿದ್ರೆ ನಿಮಗೆ ಸಿಸ್ಟಮ್ಯಾಟಿಕ್ ಆಗಿ ಅರ್ಥ ಆಗುತ್ತೆ ಅನ್ನೋದು. ಅರ್ಥ ಆಗುತ್ತೆ. ಬಟ್ ನನ್ಗೆ ಯಾವ್ದಾದ್ರು ಒಂದು ಓಕೆ ಬುಕ್ ತಿರುವಾಗ್ತಾ ಇರ್ತೀನಿ, ಇದು ಇಷ್ಟ ಆಗುತ್ತೆ, ದೆನ್ ಐ ಕ್ಯಾನ್ ರೀಡ್ ದಟ್ ಆಲ್ಸೋ ಅಲ್ವಾ? ನೀವು ಓದ್ಬೋದು, ಓದ್ಬಾರ್ದು ಅಂತೇನಿಲ್ಲ. ಸಿಸ್ಟಮ್ಯಾಟಿಕ್ ಸ್ಟಡಿ ಇಸ್ ದ ಬೆಸ್ಟ್ ವೇ ಆಫ್ ಸ್ಟಡಿ. ಗುರು ಏನ್ ಹೇಳ್ತಾರೆ, ನೀವು ಅದನ್ನ ಸ್ಟಡಿ ತರ ಮಾಡಬೇಕು. ಸ್ಟಡಿ ಸುಮ್ಮನೆ ಈ ನಾವೆಲ್ ತರ ಓದೋದು ಆ ಥರ ಅಲ್ಲ, ಸ್ಟಡಿ ತರ ಮಾಡಬೇಕು ಅನ್ನೋದು. ಸ್ಟಡಿ ತರ ಮಾಡ್ಬೇಕಂದ್ರೆ ABCD ಇಂದ ಕಲ್ತ್ಕೊಂಡು ಹೋದ್ರೆ ಬೆಸ್ಟ್. ಓಕೆ. ಮತ್ತೆ ನಾನು ಒಂದಿನಕ್ಕೆ ಒಂದೇ ಶ್ಲೋಕ ಓದ್ಬೇಕು ಅಥವಾ ಒಂದ್ ಚಾಪ್ಟರ್ ಹತ್ರ ಮುಗಿಸ್ಲೇಬೇಕು ಒಂದ್ಸಲ ಕೂತ್ಕೊಂಡ್ರೆ, ಈ ತರ ಏನಾದ್ರೂ ರೂಲ್ಸ್ ಇದೆಯಾ? ಯಾವ ಥರದ ರೂಲ್ಸೂ ಇಲ್ಲ. ನಿಮ್ಮ ಅನುಕೂಲದ ಪ್ರಕಾರ ಒಂದು ಚಾಪ್ಟರ್ ಓದ್ತಿರೋ ಅಥವಾ ಒಂದು ವರ್ಸ್ ಓದ್ತಿರೋ, ಒಂದು ಪೇಜ್ ಓದ್ತಿರೋ, ಅದು ನಿಮ್ಮ ಇಷ್ಟ. ಆದರೆ ಏನಂದ್ರೆ ನಮಗೊಂದು ಹ್ಯಾಬಿಟ್ ಅನ್ನೋ ಥರ ಬರಲಿ ಅನ್ನೋದಕ್ಕೋಸ್ಕರ, ಓಕೆ ನಾ ದಿನ ಒಂದು ಪೇಜ್ ಓದ್ತೀನಿ ಅಂತ ನನಗೆ ನಾನೇ ಸಂಕಲ್ಪ. ಇದು ದೇವರಿಗೆ ಸಂಕಲ್ಪ ಮಾಡೋದಲ್ಲ, ಏನಿಲ್ಲ, ನನಗೆ ನಾನೇ ಓಕೆ ಒಂದು ಪೇಜ್ ಡೈಲಿ ಓದ್ತೀನಿ ಅಥವಾ ಒಂದು ವರ್ಸ್ ಡೈಲಿ ಓದ್ತೀನಿ, ಆ ಥರ ನನಗೆ ನಾನೇ ಮಾಡ್ಕೊಂಡ್ರೆ ನಾನು ಕಂಪ್ಲೀಟ್ ಮಾಡ್ತೀನಿ ಭಗವದ್ಗೀತೆನ ಅನ್ನೋದು ಒಂದು ಪಾಯಿಂಟ್ ಅಷ್ಟೇ. ಓಕೆ. ಸೊ ಇವಾಗ ನಾವು ಹೆಣ್ಮಕ್ಳು, ಇದು ದೊಡ್ಡ ಕ್ವಶನ್, ಪೀರಿಯಡ್ಸ್ ಆಗಿರತ್ತೆ, ಓದ್ಬಹುದಾ ಓದ್ಬಾರ್ದು? ಖಂಡಿತವಾಗ್ಲೂ ಓದ್ಬೋದು, ಖಂಡಿತವಾಗ್ಲೂ ಓದ್ಬೋದು. ಯಾಕೆಂದ್ರೆ ಇದು ಇದು ವ್ರತ ಅಲ್ಲ. ಓಕೆ. ಆಮೇಲೆ ಪುಣ್ಯ ಶ್ರವಣ ಕೀರ್ತನ ಅಂತ ಹೇಳ್ತಾರೆ. ಕೃಷ್ಣ ಇಸ್ ಪುಣ್ಯ ಶ್ರವಣ ಕೀರ್ತನ. ಕೃಷ್ಣನ ಬಗ್ಗೆ ಕೇಳಿಸ್ಕೊಳ್ಳೋದು, ಕೃಷ್ಣನ ಬಗ್ಗೆ ಹೇಳೋದು, ಅಥವಾ ಕೃಷ್ಣ ಹೇಳಿರೋ ಮಾತನ್ನ ರಿಪೀಟ್ ಮಾಡೋದು, ಇದೆಲ್ಲಾನು ಇಟ್ಸ್ ಪ್ಯೂರಿಫೈಯಿಂಗ್ ಇನ್ ಇಟ್ ಸೆಲ್ಫ್. ಅಂದ್ರೆ ಇವಾಗ ಹೆಂಗೆ ಸೂರ್ಯ, ಇವಾಗ ಯೂರಿನ್ ಅನ್ನೋದು ನಾವು ಯಾರು ಮುಟ್ಟೋದಿಲ್ಲ, ಮುಟ್ಟಿದ್ರು ಕೈ ತೊಳ್ಕೊತೀವಿ ಬಿಕಾಸ್ ಇಟ್ ಇಸ್ ಇಂಪ್ಯೂರ್. ಬಟ್ ಒಂದೇ ಒಂದು ವಿಷಯ ಮಾತ್ರ, ಬಟ್ಟೆ ಕೂಡ ಯೂರಿನ್ ಮುಟ್ಟಿದ್ರೆ ಬಟ್ಟೆನ ಒಗಿತೀವಿ. ಬಟ್ ಸೂರ್ಯ ಬಂದು ಯೂರಿನ್ ಮೇಲೆ ಬಿದ್ದ ಸನ್ಲೈಟ್ ಬಿದ್ದರೂ ಕೂಡ ಸಣ್ಣಗೇನಾಗೋದಿಲ್ಲ, ಬಟ್ ಅದು ಯೂರಿನ್ ಆ ಪ್ಲೇಸು ಪ್ಯೂರಿಫೈ ಆಗತ್ತೆ. ಆ ಥರ ಕೃಷ್ಣ ಇಸ್ ಲೈಕ್ ದಟ್. ನಾವೆಷ್ಟು ಇಂಪ್ಯೂರ್ ಇದ್ರೂ ಕೂಡ ನಮ್ಮ ಇಂಪ್ಯೂರಿಟೀಸ್ನ ತೊಳೆದು ಹಾಕೋ ಸಂತರ ಕೃಷ್ಣ. ಸೊ ನಾವು ನಮ್ದು ಓಕೆ ನಮ್ಗೆ ಪೀರಿಯಡ್ಸ್ ಆಗಿದೆ, ಇಂಪ್ಯೂರು, ಆ ಥರ ಎಲ್ಲ ಏನು ಅನ್ಕೋಬೇಕಾಗಿಲ್ಲ. ಯಾವಾಗಾದ್ರೂ ಓದ್ಬೋದು, ಹೆಂಗಸರು ಓದ್ಬೋದು. ಓಕೆ. ಸಾರಿ, ಕಲ ಇದು ಸಾಂಸ್ಕ್ರಿಟ್ ಅಲ್ಲೇ ನಾವು ಬುಕ್ ಓದ್ಬೇಕು ಅಥವಾ ವರ್ಸಸ್ ಇದೆಲ್ಲ ಬರತ್ತಲ್ವಾ? ಸಾಂಸ್ಕ್ರಿಟ್ ಅಲ್ಲಿ ವರ್ಸಸ್ ನ ಓದ್ಲೇಬೇಕಾ ಅಥವಾ ನಾವು ಬರೀ ಟ್ರಾನ್ಸ್ಲೇಷನ್ ಓದ್ಕೊಂಡು ಹೋದ್ರೂ ಸಾಕಾ? ಸಾಂಸ್ಕ್ರಿಟ್ ವರ್ಸಸ್ನ ಓದೋಕ್ಕೆ ಟ್ರೈ ಮಾಡಿ. ನನ್ನ ಸಜೆಷನ್ ಏನಂದ್ರೆ, ಸಾಂಸ್ಕ್ರಿಟ್ ವರ್ಸಸ್ನ ಓದೋಕ್ಕೆ ಟ್ರೈ ಮಾಡಿ. ಅದನ್ನ ಇಂಗ್ಲಿಷಲ್ಲೇ ಬರೆದಿರೋ ಒಂಥರ ಲಿಪಿ ಬರುತ್ತೆ, ಟೆಕ್ಸ್ಟ್ ಬರುತ್ತೆ, ಅದನ್ನ ಟ್ರೈ ಮಾಡಿ ಓದೋದಿಕ್ಕೆ.
ಆ, ಆದ್ರೆ ನೀವು ಬರೀ ಟ್ರಾನ್ಸ್ಲೇಷನ್ ಕೂಡ ಇಂಗ್ಲಿಷಲ್ಲಿ ಅದ್ರ ಮೀನಿಂಗ್ ಕೊಟ್ಟಿರ್ತಾರಲ್ಲ ಅದನ್ನು ಓದಿದ್ರು ಸಾಕು. ಭಗವದ್ಗೀತಾ ಓದೋ ಪಾಯಿಂಟ್ ಏನಂದ್ರೆ ಅದನ್ನ ನಾವು ಅರ್ಥ ಮಾಡ್ಕೊಂಡು ನಮ್ಮ ಲೈಫಲ್ಲಿ ಯೂಸ್ ಮಾಡಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಸಾಂಸ್ಕ್ರಿಟ್ ವರ್ಸಸ್ ಏನಕ್ಕೆ ಓದಬೇಕು ಅಂದ್ರೆ ಸಾಂಸ್ಕ್ರಿಟ್ ವರ್ಸಸ್ ಅಲ್ಲಿ ಆ ಒಂದು ಏನ್ ಹೇಳ್ತೀವಿ ಪವರ್ ಇರತ್ತೆ. ಆ ಒಂದು ಪವರ್ ಶಬ್ದದ ಇರತ್ತೆ, ಪವರ್. ಆ ಶಬ್ದದ ಪವರ್, ಆ ಸೌಂಡಿನ ಪವರ್ ಇರತ್ತೆ, ಅದು ನಮಗೆ ಸಿಗತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ, ಇನ್ನೇನಿಲ್ಲ. ಆದ್ರೆ ಸಂಸ್ಕೃತ ಓದಕ್ ಗೊತ್ತಿಲ್ಲ ಅಂದ್ರೆ ಸಂಸ್ಕೃತ ಓದ್ದೇ ಕೂಡ ಓದಬಹುದು. ಓಕೆ, ನೀವು ಹೇಳಿದ್ರಿ ಶಬ್ದದ ಪವರ್ ನಮ್ಗೆ ಸಿಗತ್ತೆ ಅಂತ. ನಾನು ಓದುವಾಗ ನಾನು ತಪ್ಪಾಗಿ ಓದಿದ್ರೆ ಹ್ಮ್ ಅವಾಗ ಏನಾಗತ್ತೆ? ಏನೂ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಜನರಲಿ ವೇದಗಳನ್ನ ಓದೋವಾಗ ತಪ್ಪಾಗಿ ಹೇಳಿದ್ರೆ ಪಾಪ ಬರುತ್ತೆ ವೇದಗಳನ್ನ ಓದೋವಾಗ. ಆದ್ರೆ ಇದು ವೇದ ಅಲ್ಲ, ಆದ್ರೆ ವೇದಕ್ಕಿಂತ ಜಾಸ್ತಿ ಇದು. ಪ್ಲಸ್ ಇದು ಡೈರೆಕ್ಟ್ ಆಗಿ ಭಗವದ್ಗೀತೆ ಕೃಷ್ಣನ ಬಾಯಿಂದನೇ ಬಂದಿರೋದು. ಸೊ ಇದು ದಿಸ್ ಇಸ್ ಪ್ಯೂರಿಫೈಯಿಂಗ್. ಓಕೆ, ಇದು ನಮಗೆ ಪಾಪ ಎಂಥ ಪಾಪನೂ ತರೋದಿಲ್ಲ ನಾವು Okay. ತಪ್ಪಾಗಿ ಹೇಳಿದ್ರು ಕೂಡ. ತಪ್ಪಾಗಿ ಹೇಳಿದ್ರು ಕೂಡ ಏನೂ ತಪ್ಪಾಗಲ್ಲ, ಅಂಡ್ ಐ ವಿಲ್ ಗೆಟ್ ದ ಬೆನಿಫಿಟ್ಸ್. ಹಾ, ಕರೆಕ್ಟ್ ಆಗಿ ಹೇಳಿದ್ರೆ ಆ ಶಬ್ದದ ಬೆನಿಫಿಟ್ ಬರುತ್ತೆ. ಓಕೆ. ಇನ್ನೊಂದು, ಇವಾಗ ನಮ್ಮ ಫ್ಯಾಮಿಲೀಸ್ ಅಲ್ಲಿ ನಾನ್ ವೆಜಿಟೇರಿಯನ್ಸು. ಆಗ ನಾವು ನಾನ್ ವೆಜ್ ಆಮೇಲೆ ಕೃಷ್ಣ ಕಾನ್ಶಿಯಸ್ ಅಲ್ಲಿ ಆನಿಯನ್ ಗಾರ್ಲಿಕ್ ಇದೆಲ್ಲ ಕೂಡ ತಿನ್ನೋದಿಲ್ಲ. ಇವಾಗ ನಾವು ತಿನ್ನೋರು ನಾನ್ ವೆಜಿಟೇರಿಯನ್ಸ್ ಕೂಡ ಭಗವದ್ಗೀತೆನ ಓದ್ತಾರೆ ಅಥವಾ ತಿನ್ಬಿಟ್ಟು ಓದ್ಬೋದು. ಈ ಆ, ತರ ಎಲ್ಲ. ಯಾವ ಯಾವ ತರದ ಜನನು ಓದಬಹುದು ಇದನ್ನ. ನಾನ್ ವೆಜಿಟೇರಿಯನ್ಸ್ ಕೂಡ ಓದಬಹುದು. ಓಕೆ, ಫಾರ್ ಎಕ್ಸಾಂಪಲ್ ವೇದಗಳನ್ನ ಓದೋದಕ್ಕೆ ಅಲೋ ಅಲೋ ಇಲ್ಲ ಆಕ್ಚುಲಿ. ಓಕೆ, ಬಟ್ ಇದನ್ನ ಓದ್ಬೋದು. ಏನೋ ಡೌಟ್ ಇದೆಯಾ? ಇನ್ನು ಬೇರೆ ಏನು ಕ್ವಶನ್ ಇದೆಯಾ? ಹಾ, ಅದೇ ಹಾ, ತಿನ್ಬಿಟ್ಟು ಅಥವಾ ಈ ಭಗವದ್ಗೀತಾ ಓದಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ಎಂಡ್ ಆಗೋವರೆಗೂ ತಿನ್ಬಾರ್ದು, ಈ ತರ ಏನಾದ್ರು ಫಾಲೋ ಮಾಡ್ಬೇಕಾ? ಓಕೆ, ಏನೂ ಇಲ್ಲ. ನಾ ಹೇಳಿದ ತರ ಇದು ವ್ರತ ಅಲ್ಲ. ಇದು ಇಟ್ ಇಸ್ ನಾಟ್ ವ್ರತ. ವ್ರತ ಅಂದ್ರೆ ಸತ್ಯನಾರಾಯಣ ಪೂಜೆ ಮಾಡುವಾಗ ಮಾಡಿ ಮುಗಿಸಿ ಎಲ್ಲ ಮಾಡೋವರೆಗೂ ಅದನ್ನ ತಿನ್ನಬಾರ್ದು ನಾವು, ನಾನ್ ವೆಜ್ ಅಂತ ಹೌದು. ಇರುತ್ತಲ್ಲ, ಆ ತರ ಇಲ್ಲ ಇದು. ಸೊ ಇದು ವ್ರತ ಅಲ್ಲ ಫಸ್ಟ್ ಆಫ್ ಆಲ್. ಸೊ ಬಟ್ ನೀವು ಇವತ್ತು ಫಾರ್ ಎಕ್ಸಾಂಪಲ್ ಇವತ್ತು ಮಾಡಿರ್ತೀರ ನಾನ್ ವೆಜ್ ಅಂತ ಅನ್ಕೊಳ್ಳಿ. ಅದು ಇವತ್ತು ತಿನ್ನೋಕೆ ಮುಂಚೆ ಭಗವದ್ಗೀತೆನ ಓದಿ. ಹಾ. ಯಾಕೆ ಅಂದ್ರೆ ಅದು ನಾನ್ ವೆಜ್ ಅನ್ನೋದು ಏನಂದ್ರೆ ಆಮ್, ಅದು ನಿಮಗೆ ಒಂದು ಫೈನ್ ಟಿಶ್ಯೂಸ್ ಬ್ರೈನ್ ಅಲ್ಲಿ ಅದನ್ನ ಭಗವದ್ಗೀತೆ ಅರ್ಥ ಮಾಡ್ಕೊಳ್ಳೋ, ವಿ ಆರ್ ವಾಟ್ ವಿ ಈಟ್ ಅಂತೀವಲ್ವಾ, ಆ ಕಾರಣದಿಂದ ಆ ಒಂದು ಪರ್ಸ್ಪೆಕ್ಟಿವ್ ಇಂದ ಹೇಳ್ತಾ ಇದ್ದೀನಿ ಅಷ್ಟೇನೆ. ಆಯ್ತಾ? ಫಾರ್ ಎಕ್ಸಾಂಪಲ್ ನೀವು ತಿಂದು ಬಿಟ್ರಿ, ಇವಾಗ ಇವತ್ತು ಓದ್ಬೇಕು ಅಂತ ಅನ್ಕೊಂಡಿದ್ದೀರಾ. ಫಾರ್ ಎಕ್ಸಾಂಪಲ್ ಎವ್ರಿ ಡೇ ಒಂದ್ ಪೇಜ್ ಓದ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ, ನಿಮಗೆ ನೀವೇ ಸಂಕಲ್ಪ ಮಾಡ್ಕೊಂಡಿರೋದು. ಬಟ್ ತಿಂದ್ಬಿಟ್ರಿ, ಬೆಳಗ್ಗೆ ಓದಕ್ಕಾಗ್ಲಿಲ್ಲ. ಹಾಗಂತ ರಾತ್ರಿ ಓದಬಾರ್ದು ಅಂತ ಏನಿಲ್ಲ, ಓದಬಹುದು, ಓದಬಹುದು. ಬಟ್ ಆದಷ್ಟು ತಿನ್ನೋಕೆ ಮುಂಚೆ ಓದಿದ್ರೆ ಚೆನ್ನಾಗಿರುತ್ತೆ ಅಷ್ಟೇ, ಇನ್ನೇನಿಲ್ಲ. ಓಕೆ. ಹಾಗೆ ಆತರ ನನ್ಗೆ ಓದಕ್ಕೆ ಇವತ್ತು ಇಷ್ಟ ಇಲ್ಲ ಅಂದ್ರೆ ಅವತ್ತು ಬಿಟ್ಬಿಟ್ಟು ನೆಕ್ಸ್ಟ್ ಡೇ ಸ್ಟಾರ್ಟ್ ಮಾಡ್ಬೋದು. ಏನ ಒಂದಿನ ಮಾಡ್ಬೋದು, ಬಿಡಬಾರ್ದು ಆತರ ಮಾಡ್ಬೋದು. ಏನಿಲ್ಲ. ಆ ಥರ ಏನಿಲ್ಲ, ಬಿಡಬಾರ್ದು ಆ ಥರ ಎಲ್ಲ ಏನಿಲ್ಲ, ಆ ವ್ರತ ಅಲ್ಲ ಅದು. ಆ್ಯಂಡ್ ನಿಮಗೆ ಏನು ಇವತ್ತೊಂದು ಬಿಟ್ರೆ ನಾಳೆನೂ ಬಿಡೋಣ ಅಂತ ಅನ್ಸುತ್ತೆ, ನಾಳಿದ್ದು ಬಿಡೋಣ ಅನ್ಸುತ್ತೆ. ಅದು ಕರೆಕ್ಟ್. ಆಗದೆ ನೋಡ್ಕೋಬೇಕು ಅಷ್ಟೇನೆ. ಹ್ಮ್. ಅದು ಮಾಡಿದ್ರೆ ಏನಾಗುತ್ತೆ, ನಾವು ಭಗವದ್ಗೀತೆ ಓದೋದಿಲ್ಲ, ಮತ್ತೆ ಓದಬೇಕು, ಓದಿ ಮುಗಿಸ್ಬೇಕು ಅಂತ ಹಾ, ಅಷ್ಟೇ. ನಾನ್ ಜಾಸ್ತಿ ಟ್ರಾವೆಲ್ ಮಾಡ್ತಾ ಇರ್ತೀನಿ ಕಲ, ಹಾಗಾಗಿ ನಾನು ಟ್ರಾವೆಲಿಂಗ್ ಅಲ್ಲಿ ಓದ್ಬೋದಲ್ಲ, ಅಥವಾ ಖಂಡಿತ ಓಕೆ ಇದೇ ಓದ್ಬೋದು. ತರ ಮೈಂಡ್ ಸೆಟ್ ಇರ್ಬೇಕು, ಈ ತರ ಎಮೋಷನ್ಸ್ ಹಿಂಗಿರ್ಬೇಕು, ಆತರ ಏನು ರೂಲ್ಸ್ ಇದೆಯಾ? ಆ ಥರ ಏನೂ ಇಲ್ಲ, ಆ ಥರ ಏನೂ ಇಲ್ಲ. ನೀವು ಎಂಥ ಒಂದು ಎಮೋಷನಲ್ ಸ್ಟೇಟಲ್ಲಿ ಇದ್ರು, ಡಿಪ್ರೆಸ್ಡ್ ಆಗಿದ್ರು, ಅಪ್ಸೆಟ್ ಆಗಿದ್ರು, ಅಳ್ತಾ ಇದ್ರು, ಎಲ್ಲಾದ್ರೂ ಓದ್ಬೋದು. ಯಾಕೆ ಎಷ್ಟೋ ಜನ ಜೈಲಲ್ಲಿ ಕ್ರಿಮಿನಲ್ಸು ಓದಿ ಅವರು ತಮ್ಮ ಲೈಫ್ನ ಚೇಂಜ್ ಮಾಡ್ಕೊಂಡವರಿದ್ದಾರೆ. ಹ್ಮ್. ಸೊ ಸೊ ಇಟ್ಸ್ ಫಾರ್ ಎವ್ರಿಬಡಿ. ಇಟ್ಸ್ ಗೋನ್ ಟು ಪ್ಯೂರಿಫೈ ಯು ಅಷ್ಟೇ. ನೀವು ಸ್ಯಾಡ್ ಆಗಿದ್ರೆ ನಿಮ್ಮ ಸ್ಯಾಡ್ನೆಸ್ನ ಹೊರಗೆ ತರುತ್ತೆ ಅದು ನಿಮ್ಮನ್ನ. ಓಕೆ, ಇವಾಗ ಇನ್ನೊಂದು ಕ್ವಶನ್ ಕೇಳಬೇಕು ಅಂದ್ರೆ, ಓಕೆ ನನ್ಗೆ ಓದಕ್ಕೆ ಇಷ್ಟ ಇಲ್ಲ, ಇವಾಗೆಲ್ಲ ಯೂಟ್ಯೂಬ್ ಅಲ್ಲಿ ಆಡಿಯೋನಲ್ಲೇ ಸಿಕ್ಬಿಡತ್ತೆ, ಕೇಳಿಸ್ಕೊಂಡ್ರೆ ಸಾಕಾಗತ್ತಾ? ಕೇಳಿಸ್ಕೋಬಹುದು, ಬಟ್ ಕೇಳಿಸ್ಕೊಳ್ಳೋದು ಬಂದು ನನ್ನ ಪ್ರಕಾರ, ಇದು ನನ್ನ ಒಪಿನಿಯನ್, ಕೇಳಿಸ್ಕೊಳ್ಳೋದು ಶುಡ್ ಬಿ ಸಪೋರ್ಟಿಂಗ್ ಆಕ್ಟಿವಿಟಿ. ಅಂದ್ರೆ ಇವತ್ತು ನಾನು ಒಂದು ವರ್ಸ್ ಓದ್ದೆ, ಅದ್ರ ಬಗ್ಗೆನೇ ಕೇಳಿಸ್ಕೊಳ್ಳೋದು ಓಕೆ ನೈಸ್.
ಬಟ್ ಏನಂದ್ರೆ ಕೇಳಿಸ್ಕೊಳ್ತಾ ಇರುವಾಗ ನಾವು ಬೇರೆ ವಿಷಯದ ಬಗ್ಗೆ ಯೋಚನೆ ಬಂದ್ಬಿಡುತ್ತೆ. ನಾವು ಓದೋವಾಗ ನಾವೇ ಓದಬೇಕಾಗತ್ತಲ್ವಾ? ಸೊ ಅನ್ನೋವಾಗ ಆ ಕಾನ್ಸಂಟ್ರೇಷನ್, ಸ್ಟಡಿ ಅನ್ನೋ ಒಂದು ಕಾನ್ಸಂಟ್ರೇಷನ್ ಬರುತ್ತೆ. ಕೇಳಿಸ್ಕೊಂಡಾಗ ವಾಕಿಂಗ್ ಮಾಡ್ತಾ ಕೇಳಿಸ್ಕೊತಿದ್ದೀನಿ ಅಂದ್ರೆ, ವಾಕಿಂಗ್ ಮಾಡ್ತಾ ಒಂದು ನಾಯಿನ ನೋಡ್ತೀನಿ, ಮರಾನ ನೋಡ್ತೀನಿ, ಅದ್ರ ಬಗ್ಗೆ ಆಲೋಚನೆ ಬರುತ್ತೆ. ಇದು ಬಿಟ್ಬಿಡ್ತೀನಿ ಒಂದೆರಡು ಲೈನು ಕೇಳೋದನ್ನ. ಅದು ಅವಾಯ್ಡ್ ಆಗ್ಲಿ ಅಂತ ಅಷ್ಟೇ. ಓಕೆ, ಸೊ ಥ್ಯಾಂಕ್ ಯು ಕಲಾ, ಇಷ್ಟು ಡೌಟ್ಸ್ಗಳನ್ನೆಲ್ಲ ಕ್ಲಿಯರ್ ಮಾಡಿದ್ದಕ್ಕೆ. ಮತ್ತೆ ಆಡಿಯನ್ಸ್ ಯಾರ್ಯಾರು ನೋಡ್ತಾ ಇದ್ದೀರಾ, ನಿಮ್ಗೆ ಬೇರೆ ಇನ್ನೂ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟಲ್ಲಿ ಹಾಕಿ. ನಾನು ಡೆಫಿನೆಟ್ಲಿ ಕಲಾ ಅವರಿಂದ ಕ್ವಶನ್ಸ್ ಕೇಳಿ ನಿಮ್ಗೆಲ್ಲರಿಗೂ ಆ ಆನ್ಸರ್ಸ್ನ ತಗೊಂಡ್ ಬರ್ತೀವಿ. ಓಕೆ, ಆ್ಯಂಡ್ ಇದು ನನ್ನ ಡೌಟ್ಸ್ ಆಯ್ತು. ಇದಾದ್ಮೇಲೆ ಭಗವದ್ಗೀತೆ ಬಗ್ಗೆ ನಾವು ನೆಕ್ಸ್ಟ್ ಸೆಷನ್ ಅಲ್ಲಿ ನೋಡೋಣ.